ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಪಾಕಿಸ್ತಾನದಿಂದ ಬಿಎಸ್ಎಫ್ ಯೋಧ ಪೂನಂ ಕುಮಾರ್ ಶಾ ಅವರನ್ನ ರಿಲೀಸ್ ಮಾಡಲಾಗಿದೆ. 20 ದಿನಗಳ ಬಳಿಕ ಪೂನಂ ಕುಮಾರ್ ಶಾ ಅವರನ್ನ ರಿಲೀಸ್ ಮಾಡಿದೆ ಪಾಕ್ ಸೇನೆ. ಇನ್ನು ಪಾಕ್ ವಶದಲ್ಲಿದ್ದಂತಹ ಬಿಎಸ್ಎಫ್ ಯೋಧ ಪೂನಂ ಕುಮಾರ್ ಅವರನ್ನ ರಿಲೀಸ್ ಮಾಡಿದೆ. ಅಟ್ಟಾರಿ ವಾಘಾ ಗಡಿ ಮೂಲಕ ಭಾರತಕ್ಕೆ ಪಿಕೆ ಶಾ ವಾಪಸ್ ಆಗಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ಅಟ್ಟಾರಿ ವಾಘಾ ಗಡಿ ಮೂಲಕ ಹಸ್ತಾಂತರ ಮಾಡಲಾಗಿದೆ. ಭಾರತದ ಬಿಎಸ್ಎಫ್ ಯೋಧ ಪೂನಂ ಕುಮಾರ್ ಶಾ ಅವರನ್ನ ಪಾಕಿಸ್ತಾನ ವಾಪಸ್ ಕಳುಹಿಸಿದೆ. ಇನ್ನು ಪಾಕಿಸ್ತಾನಿ ರೇಂಜರ್ಗಳು ಅಟ್ಟಾರಿ ವಾಘಾ ಗಡಿಯ ಮೂಲಕ ಬಿಎಸ್ಎಫ್ ಕಾನ್ಸ್ಟೇಬಲ್ ಬಿಎಸ್ಎಫ್ ಯೋಧರನ್ನ ವಾಪಸ್ ಕಳುಹಿಸಿದ್ದಾರೆ. ಇನ್ನು ಕಳೆದ 20 ದಿನಗಳಿಂದ ಕೂಡ ಪಾಕಿಸ್ತಾನದ ವಶದಲ್ಲಿದ್ರು ಯೋಧ ಪೂನಂ ಕುಮಾರ್ ಇಂದು ಬೆಳಿಗ್ಗೆ 10:30ಕ್ಕೆ ದೇಶಕ್ಕೆ ಮರಳಿದ್ದಾರೆ. ಇನ್ನು ಅವರನ್ನ ಕೂಡ ವಿಚಾರಣೆಯನ್ನ ನಡೆಸಲಾಗುತ್ತೆ. ಮರಳಿದ ಬಳಿಕ 10:30ಕ್ಕೆ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಅವರ ವಿಚಾರಣೆಯೂ ಕೂಡ ಇರುವಂಥದ್ದು. ಹಾಗಾದ್ರೆ ಪೂನಂ ಕುಮಾರ್ ಪಾಕಿಸ್ತಾನ ತಲುಪಿದ್ದಾದ್ರೂ ಹೇಗೆ ಅಂತ ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಪೂನಂ ಕುಮಾರ್ ಆಕಸ್ಮಿಕವಾಗಿ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟ್ತಾರೆ. ಏಪ್ರಿಲ್ 23ನೇ ತಾರೀಕಿನಂದು ಇನ್ನು ಪಾಕಿಸ್ತಾನವನ್ನ ಕೂಡ ತಲುಪಿರ್ತಾರೆ. ನಂತರ ಅವರನ್ನ ಪಾಕಿಸ್ತಾನದ ರೇಂಜರ್ಸ್ ವಶಕ್ಕೆ ಪಡೆದಿರ್ತಾರೆ. ಇನ್ನು ಪಂಜಾಬ್ನ ಫಿರೋಜ್ಪುರ್ ವಲಯದಲ್ಲಿ ಸೇನಾ ಕಾರ್ಯಾಚರಣೆಗಾಗಿ ನಿಯೋಜನೆ ಕೂಡ ಮಾಡಲಾಗಿರುತ್ತೆ ಅವರನ್ನ. ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದ ಮರುದಿನವೇ ಈ ಘಟನೆ ಸಂಭವಿಸಿರುವಂಥದ್ದು. ಇದರ ನಂತರ ಭಾರತ ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಅದರ ಅಡಿಯಲ್ಲಿ ಭಯೋತ್ಪಾದಕ ಅಡಗು ತಾಣಗಳ ಮೇಲೆ ನಿಖರವಾದಂತಹ ದಾಳಿಯನ್ನ ಕೂಡ ನಡೆಸಿತು. ಅದಾದ ನಂತರ ಪಾಕಿಸ್ತಾನ ಕೂಡ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದು, ಪಾಕಿಸ್ತಾನದ ಮೇಲೆ ಭಾರತ ಕೂಡ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇನ್ನು ಉದ್ವಿಗ್ನತೆಯನ್ನ ಕೂಡ ಹೆಚ್ಚಾಗಿತ್ತು. ಇದರ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಕದನ ವಿರಾಮ ಘೋಷಣೆಯ ಬಳಿಕ 20 ದಿನಗಳ ನಂತರ ಬಿಎಸ್ಎಫ್ ಯೋಧ ಪೂನಂ ಕುಮಾರ್ ಶಾ ಅವರನ್ನ ರಿಲೀಸ್ ಮಾಡಿದೆ ಪಾಕಿಸ್ತಾನದ ರೇಂಜರ್ಗಳು. ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಗಡಿರೇಖೆಯನ್ನ ದಾಟಿದ್ರು ಬಿಎಸ್ಎಫ್ ಯೋಧ ಪಿಕೆ ಶಾ. ಇನ್ನು ಪಂಜಾಬ್ನ ಫಿರೋಜ್ಪುರ ಸೆಕ್ಟರ್ನಲ್ಲಿ ಗಡಿರೇಖೆಯನ್ನ ದಾಟಿದ್ರು. ಈ ವೇಳೆ ಬಿಎಸ್ಎಫ್ ಯೋಧ ಪಿಕೆ ಶಾ ಅವರನ್ನ ಪಾಕ್ ಸೇನೆ ಬಂಧನ ಮಾಡಿತ್ತು. 182ನೇ ಬಿಎಸ್ಎಫ್ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು ಪಿಕೆ ಶಾ, ಪೂನಂ ಕುಮಾರ್ ಶಾ. ಇನ್ನು ಪಿಕೆ ಶಾ ಬಿಡುಗಡೆ ಬಗ್ಗೆ ಬಿಎಸ್ಎಫ್ನಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಏಪ್ರಿಲ್ 23ನೇ ತಾರೀಕಿನಂದು ಆಕಸ್ಮಿಕವಾಗಿ ಗಡಿರೇಖೆಯನ್ನ ದಾಟಿರ್ತಾರೆ. ಈ ವೇಳೆ ಬಿಎಸ್ಎಫ್ ಯೋಧ ಪಿಕೆ ಶಾ ಅವರನ್ನ ಪಾಕ್ ಸೇನೆ ಬಂಧನ ಕೂಡ ಮಾಡಿರುತ್ತೆ. ಇವರು ಪಂಜಾಬ್ನ ಫಿರೋಜ್ಪುರ್ ವಲಯದಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ಇನ್ನು ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದಂತಹ ಮರುದಿನವೇ ಈ ಘಟನೆ ಸಂಭವಿಸಿರುವಂಥದ್ದು. ಇನ್ನು ಈ ಕುರಿತಂತೆ ಪಾಕ್ ಸೆರೆ ಹಿಡಿದಂತಹ ಭಾರತದ ಯೋಧನನ್ನ ರಿಲೀಸ್ ಮಾಡಲಾಗಿದೆ. ಈ ವೇಳೆ ಬಿಎಸ್ಎಫ್ ಯೋಧ ಪಿಕೆ ಶಾ ಅವರನ್ನ ಕೂಡ ಬಂಧನ ಮಾಡಲಾಗಿತ್ತು. ಅಟ್ಟಾರಿ ವಾಘಾ ಗಡಿ ಮೂಲಕ ಪೂನಂ ಕುಮಾರ್ ಶಾ ಅವರನ್ನ ವಾಪಸ್ ಕಳುಹಿಸಿದೆ 20 ದಿನಗಳ ನಂತರ. ಇನ್ನು ಶತ್ರು ರಾಷ್ಟ್ರದಿಂದ ಯೋಧ ಬಿಡುಗಡೆಯಾಗಿದ್ದಾರೆ. ಪೂನಂ ಶಾ ಅವರ ಭಾವಚಿತ್ರವನ್ನು ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಈ ಕುರಿತಂತೆ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಹೊರಡಿಸಿರುವಂತಹ ಉಲ್ಲೇಖವನ್ನ ಕೂಡ ನೀವಿಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಗಡಿರೇಖೆಯನ್ನ ದಾಟಿದ್ದಂತಹ ಯೋಧ ಪಿಕೆ ಶಾ ಅವರನ್ನ ಇವತ್ತು 10:30ರ ಸುಮಾರಿಗೆ ರಿಲೀಸ್ ಮಾಡಲಾಗಿರುವಂತದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯಾಚಾರ್, ಖಂಡಿತ ಒಂದು ಕಡೆ ಭಾರತ ನಿರಂತರವಾಗಿ ಕೊಟ್ಟಿರ್ತಕ್ಕಂಥ ರಾಜತಾಂತ್ರಿಕ ಒಡೆತ ಜೊತೆಗೆ ಆಪರೇಷನ್ ಸಿಂಧೂರ ಪರಿಣಾಮವಾಗಿ ಪಾಕಿಸ್ತಾನಕ್ಕೆ ಇದೀಗ ಇನ್ನಿಲ್ಲದ ಒಂದಷ್ಟು ಆತಂಕ ಶುರುವಾಗಿದೆ. ಹೀಗಾಗಿ ಏಪ್ರಿಲ್ 23ನೇ ತಾರೀಕು ಅಂದರೆ ಪೆಹಲ್ಗಾಮ್ನ ಒಂದು ಘಟನೆ ಏನಿದೆ, ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾಮ್ ಘಟನೆ ಸಂಭವಿಸುತ್ತೆ. ಅದಾದ ನಂತರ ಏಪ್ರಿಲ್ 23ನೇ ತಾರೀಕು ಭಾರತದ BSF ಯೋಧ ಪೂನಂ ಕುಮಾರ್ ಶಾ ಅವರು ಪಂಜಾಬ್ನ ಪ್ರಾಂತ್ಯದಲ್ಲಿ ಆಕಸ್ಮಿಕವಾಗಿ ಪಾಕಿಸ್ತಾನದ ಒಂದು ಬಾರ್ಡರ್ನ ಕ್ರಾಸ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೆರೆಯಾದ ಪೂನಂ ಕುಮಾರ್ ಶಾ ಅವ್ರನ್ನ
ಪಾಕಿಸ್ತಾನದ ಸೈನಿಕರು ಸೆರೆನೇ ಹಿಡಿತಾರೆ. ಭಾರತ ಎಷ್ಟೇ ಒಂದು ವಿಚಾರವನ್ನು ವಿನಿಮಯ ಮಾಡಿದರೂ ಕೂಡ, ಎಷ್ಟೇ ಒಂದು ಮನವಿ ಮಾಡಿದರೂ ಕೂಡ ಪಾಕಿಸ್ತಾನ ಅದಕ್ಕೆ ಆ ಒಂದು ಮನವಿಗೆ ತಿರಸ್ಕಾರ ಮಾಡುತ್ತೆ. ಹೀಗಾಗಿ ಅದಾದ ಘಟನೆ ನಂತರ 20 ದಿನಗಳ ನಂತರ ಪೂರ್ಣಮ್ ಕುಮಾರ್ ಶಾ ಅವ್ರನ್ನ ಪಾಕಿಸ್ತಾನ ರಿಲೀಸ್ ಮಾಡೋದಕ್ಕೆ ಒಪ್ಪಿದೆ. ಹೀಗಾಗಿ ಭಾರತಕ್ಕೆ ಸಿಕ್ಕ ಇದು ಮೊದಲ ಜಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿರಂತರವಾಗಿ ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥ ರಾಜತಾಂತ್ರಿಕ ಒಡತೆ ಏನಿದೆ ಅದು ಎಲ್ಲೊಂದು ಕಡೆ ಪಾಕಿಸ್ತಾನಕ್ಕೆ ಒಂದು ನಕಾರಾತ್ಮಕ ಪರಿಣಾಮವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಇನ್ನು ರಾಜತಾಂತ್ರಿಕ ಹೊಡೆತ, ಒಂದು ಕಡೆ ಆಪರೇಷನ್ ಸಿಂಧೂರ 1.0 ಮತ್ತು 2.0, ಈಗಲೂ ಕೂಡ 3.0 ಚಾಲ್ತಿಯಲ್ಲಿ ಇರುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಚ್ಚರಿಕೆನ ಕೊಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಮಾಡುವಿಲ್ಲ ಮಡಿ ಎಂಬ ಒಂದು ಪರಿಸ್ಥಿತಿ ಉಂಟಾಗಿರೋದ್ರಿಂದ ಈಗಲೂ ಕೂಡ ಭಾರತದ ಒಂದು ಶತ್ರುತ್ವವನ್ನು ಬೆಳೆಸ್ಕೊಂಡು ಹೋದರೆ ನಮಗೆ ಉಳಿಗಾಲ ಇಲ್ಲ ಎಂಬ ಒಂದು ಚಿಂತೆಗೆ ಬಿದ್ದಿರುವಂಥ ಪಾಕಿಸ್ತಾನ ಇದೀಗ ತಮ್ಮ ಒಂದು BSF ಯೋಧನನ್ನು ಬಿಡುಗಡೆ ಮಾಡಲು ನಿರ್ಧಾರ ಮಾಡಿದೆ. ಅತಾರಿ ವಾಘಾ ಮಾರ್ಗದಲ್ಲಿ ಸುಮಾರು 10:30ಕ್ಕೆ ಒಂದು ಆಸುಪಾಸಿನಲ್ಲಿ ಭಾರತದ ಯೋಧನನ್ನು ಬಿಡುಗಡೆ ಮಾಡಲು ನಿರ್ಧಾರ ಮಾಡಿದೆ. ಹೀಗಾಗಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದಿಂದ ದೊರೆತಂಥ ಮೊದಲ ವಿಜಯ. ಯಾಕಂತಂದರೆ ಸಿಂಧು ನದಿಯ ಒಪ್ಪಂದದ ಒಂದು ತಿರಸ್ಕಾರ ಆಗಿರ್ಬೋದು, ಭಾರತದಲ್ಲಿ ಪಾಕಿಸ್ತಾನ ಪ್ರಜೆಗಳ ಒಂದು ನಿರ್ಬಂಧ ಆಗಿರೋದಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ನಿರ್ಬಂಧ ಆಗಿರ್ಬೋದು, ಹೀಗೆ ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅಲ್ಲಲ್ಲಿ ಭಾರತ ದೇಶ ಒಂದಷ್ಟು ನಿರ್ಬಂಧದ ಒಂದು ಒಡೆತನ ಕೊಡ್ತಾಯಿತ್ತು. ಇದರ ಜೊತೆಗೆ ಆಪರೇಷನ್ ಸಿಂಧೂರ ಕೂಡ ಏನು ಹೇಳಿದೆ ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥ ಏನು ಒಡೆತ ಏನಿದೆ, ಹೀಗಾಗಿ ಪಾಕಿಸ್ತಾನ ಅದರ ಒಂದು ಭಾರತದ ಒಡೆತಕ್ಕೆ ಸಹಿಸಿಕೊಳ್ಳಲಾಗದೆ ಭಾರತದ ಜೊತೆಗೆ ಒಂದಷ್ಟು ರಾಜಿ ಮಾಡಿಕೊಳ್ಳುವಂಥ ಒಂದು ಹಂತಕ್ಕೆ ಬಂದಿದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಕಾವ್ಯ, ಅಭಿಷೇಕಿನ ಈ ಹಿಂದೆ ಕೂಡ ನೋಡಿದ್ವಿ, ಅಂದ್ರೆ ಅಭಿನಂದನ್ ಅವರನ್ನ ಸೆರೆ ಹಿಡಿದಂತಹ ಪಾಕ್ ಬಿಟ್ಟು ಕಳಿಸಿದಾಗ ಒಂದಷ್ಟು ವಿಚಾರಣೆಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಇನ್ನ ಈ ಕುರಿತಂತೆ BSF ವಿಚಾರಣೆಯನ್ನ ಮಾಡಲಿದ್ಯಾ PK ಶಾ ಅವ್ರದ್ದು? ಹಾಗಾದ್ರೆ ವಿಚಾರಣೆ ಸಾಧ್ಯತೆ ಇದೆ ಅನ್ನೋದಾದ್ರೆ ಯಾವ ವಿಚಾರವಾಗಿ ವಿಚಾರಣೆಯನ್ನ ಮಾಡಬಹುದು? ಕಾವ್ಯ, ಒಂದು ಕಡೆ ಯಾಕಂದರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶ ಯಾವಾಗ ಕ್ರಾಸ್ ಮಾಡ್ತಾರೆ ಅವ್ರದ್ದೇ ಆದಂಥ ಒಂದಷ್ಟು ಪ್ರೊಸೆಸ್ ಇರುತ್ತೆ, ಒಂದಷ್ಟು ಪ್ರಕ್ರಿಯೆ ಇರುತ್ತೆ. ಯಾಕಂತಂದರೆ ಇಲ್ಲಿನ ಆಂತರಿಕ ಮಾಹಿತಿ ಮತ್ತು ಮಿಲಿಟರಿ ಮಾಹಿತಿಗಳು ಪ್ರತಿಯೊಬ್ಬ ಯೋಧನಿಗೂ ಗೊತ್ತಾಗಿರೋದ್ರಿಂದ ಹೀಗಾಗಿ ಅಲ್ಲಿನ ಒಂದು ಮಾಹಿತಿ ಸೋರಿಕೆ ಆಗ್ಬೋದು ಅಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆ ಇರುತ್ತೆ. ಆ ಒಂದು ದೇಶದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿನ ಕಲೆ ಹಾಕಿದ್ದಾರಾ ಅಥವಾ ಆ ಒಂದು ಮಾಹಿತಿ ಸೋರಿಕೆ ಏನಾದ್ರು ಆಗಿದೆಯಾ ಅಂತ ಭಾರತಕ್ಕೆ ಬಂದ ನಂತರ ಏನು ಈ BSF ಯೋಧನನ್ನು ವಿಚಾರಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಸೋರಿಕೆ ಆಗಿದ್ದರೆ ತಕ್ಷಣ ಮುಂದಿನ ಒಂದು ಪ್ರಕ್ರಿಯೆನ ತೆಗೆದುಕೊಳ್ತಾರೆ. ಹೀಗಾಗಿ ನಾಳೆ ಬರುವಂಥ ಏನು BSF ಯೋಧ ಇದ್ದಾರೆ ಪೂರ್ಣ ಕುಮಾರ್ ಶಾ ಅವರು, ಅವ್ರನ್ನ ಏನು ಭಾರತಕ್ಕೆ ಹಸ್ತಾಂತರ ಆದಮೇಲೆ ಒಂದಷ್ಟು ಪ್ರಕ್ರಿಯೆಗಳು, ವಿಚಾರಣೆಯ ಒಂದಷ್ಟು ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅದಾದ ನಂತರ ಏನು ಮುಂದಿನ ಒಂದು ಚಟುವಟಿಕೆ ಯಥಾವತ್ತಾಗಿ ಬರುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.